ಸ್ನಾನ ಮಾಡುವಾಗ ತಪ್ಪಿಯೂ ಈ ತಪ್ಪುಗಳನ್ನು ಮಾಡಬೇಡಿ. ಸ್ನಾನ ಮಾಡುವ ಸಂದರ್ಭದಲ್ಲಿ ನಾವು ಅರಿವಿಲ್ಲದೆ ಮಾಡುವ ಕೆಲವೊಂದು ತಪ್ಪುಗಳು ತ್ವಚೆಗೆ ಸಮಸ್ಯೆಯನ್ನು ಉಂಟು ಮಾಡಿಬಿಡುತ್ತದೆ. ದೇಹದ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಈ ವಿಷಯದಲ್ಲಿ ಎರಡು ಮಾತಿಲ್ಲ. ನಾವು ಯಾವುದೇ ಪರಿಮಳಯುಕ್ತ ಸೆಂಟ್, ಡಿಯೋಡ್ರೆಂಟ್ ಇತ್ಯಾದಿಗಳನ್ನು ಮೈಗೆ ಹಾಕಿಕೊಂಡರೂ ಕೂಡ ಸರಿಯಾದ ಸಮಯಕ್ಕೆ ಸ್ನಾನ ಮಾಡಿಕೊಳ್ಳುವುದು ದೇಹದ ನಿಜವಾದ ಸ್ವಚ್ಛತೆ ಎಂದು ಹೇಳಬಹುದು. ಏಕೆಂದರೆ ಮೈ ಬೆವರಿನ ವಾಸನೆ ನಿಜವಾಗಲೂ ದೂರವಾಗುವುದು ಈ ರೀತಿ ಮಾತ್ರ. ಸ್ನಾನ ಮಾಡುವುದರಿಂದ ಯಾವುದೇ ಅಪಾಯವಿಲ್ಲ ನಿಜ. ಆದರೆ ಸ್ನಾನ ಮಾಡಲು ಬಳಕೆ ಮಾಡುವ ಬಿಸಿ ಬಿಸಿ ನೀರು, ಪರಿಮಳಯುಕ್ತ ಹಲವಾರು ಬಗೆಯ ಸೋಪುಗಳು, ತಲೆ ಕೂದಲಿಗೆ ಹಾಕುವ ರಾಸಾಯನಿಕಯುಕ್ತ ಶಾಂಪೂ ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಹಾಗೂ ತ್ವಚೆಗೆ ಹಾನಿ ಮಾಡಿಬಿಡುತ್ತವೆ. ಬನ್ನಿ, ಇಂದಿನ ವಿಡಿಯೋದಲ್ಲಿ ಸ್ನಾನ ಮಾಡುವಾಗ ನಾವು ಮಾಡಬಾರದ ತಪ್ಪುಗಳು ಯಾವುದು ಎಂಬುದನ್ನು ನೋಡೋಣ. ಪರಿಮಳಯುಕ್ತ ಸೋಪುಗಳು ನಿಮಗೆ ಗೊತ್ತಿರಬಹುದು. ಯಾವುದೇ ಅಂಗಡಿಗಳಿಗೆ ಹೋಗಿ ಅಥವಾ ಸೂಪರ್ ಮಾರ್ಕೆಟ್ಗಳಿಗೆ ಹೋಗಿ ಅಲ್ಲಿ ಗ್ರಾಹಕರನ್ನು ಸೆಳೆಯಲು ವಿಭಿನ್ನ ಬಗೆಯ ಸೋಪುಗಳನ್ನು ಜೋಡಿಸಿರುತ್ತಾರೆ. ಮಕ್ಕಳಿಗೆ, ವಯಸ್ಕರಿಗೆ ಮತ್ತು ವೃದ್ಧರಿಗೆ ಅನುಕೂಲವಾಗುವಂತಹ ಸೋಪು ಕೂಡ ಕಾಣಲು ಸಿಗುತ್ತವೆ. ಈ ವಿಷಯದಲ್ಲಿ ಸೋಪು ತಯಾರಿಕಾ ಕಂಪನಿಗಳು ಕೂಡ ಹಿಂದೆ ಬಿದ್ದಿಲ್ಲ. ತಮ್ಮ ಉತ್ಪನ್ನಗಳನ್ನು ದಿನಕ್ಕೊಂದು ಶೈಲಿಯಲ್ಲಿ ಮತ್ತು ವಿನ್ಯಾಸದಲ್ಲಿ ಬಿಡುಗಡೆ ಮಾಡುತ್ತಿವೆ. ಅಲ್ಲದೆ ಅಬ್ಬರದ ಪ್ರಚಾರ ಕೂಡ ನೀಡುತ್ತಾ ಬರುತ್ತಿವೆ. ಆದರೆ ಇವೆಲ್ಲ ಜಾಹೀರಾತಿನಲ್ಲಿ ಹೇಳಿದ ಹಾಗೆ ತ್ವಚೆಗೆ ಆರೈಕೆ ಮಾಡುತ್ತವೆ ಎಂದು ಹೇಳಲು ಬರುವುದಿಲ್ಲ. ಅದರಲ್ಲೂ ಕೆಲವೊಂದು ಕಡಿಮೆ ಬೆಲೆಯ ಸೋಪುಗಳು ತ್ವಚೆಗೆ ತುಂಬಾ ಹಾನಿ ಉಂಟು ಮಾಡಬಹುದು. ಇಂತಹ ಸೋಪುಗಳನ್ನು ಬಳಸುವುದರಿಂದ ತ್ವಚೆಯ ಭಾಗದಲ್ಲಿ ಸಾಕಷ್ಟು ಅಡ್ಡ ಪರಿಣಾಮಗಳು ಕಂಡುಬರಲು ಪ್ರಾರಂಭವಾಗುತ್ತವೆ. ವಿಶೇಷವಾಗಿ ತುಂಬ ಸೂಕ್ಷ್ಮ ಚರ್ಮ ಹೊಂದಿರುವವರಿಗೆ ಇದರ ಪ್ರಭಾವ ಅತಿ ಹೆಚ್ಚು ಎಂದು ಹೇಳಬಹುದು. ನೆನಪಿಡಿ, ಪರಿಮಳಯುಕ್ತ ಯಾವುದೇ ಸ್ನಾನ ಮಾಡುವ ಸೋಪುಗಳು ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಪದಾರ್ಥಗಳನ್ನು ಹೊಂದಿರುವುದರಿಂದ ಮುಂದೆ ಇದರಿಂದ ನಮ್ಮ ಚರ್ಮಕ್ಕೆ ಸಮಸ್ಯೆ ಆಗಬಹುದು. ಬಿಸಿ ಬಿಸಿ ನೀರಿನ ಸ್ನಾನ. ಕೆಲವರಿಗಂತೂ ಬಿಸಿ ಬಿಸಿ ನೀರಿನ ಸ್ನಾನ ಮಾಡುವುದೆಂದರೆ ಅಚ್ಚುಮೆಚ್ಚು. ಆದರೆ ನೆನಪಿಡಿ, ಇಂತಹ ಮೈ ಸುಡುವ ಬಿಸಿ ಬಿಸಿ ನೀರು ಮುಂದೊಂದು ದಿನ ನಿಮ್ಮ ಚರ್ಮಕ್ಕೆ ಖಂಡಿತವಾಗಿಯೂ ಹಾನಿ ಉಂಟು ಮಾಡಿಬಿಡುತ್ತದೆ. ಹಾಗಾಗಿ ಯಾವಾಗಲೂ ಉಗುರು ಬೆಚ್ಚಗಿನ ನೀರಿನ ಸ್ನಾನ ಮಾತ್ರ ಮಾಡಬೇಕು ಎಂಬುದನ್ನು ಮೊದಲು ತಿಳಿದುಕೊಳ್ಳಿ. ನಿಮಗೆ ಈ ವಿಷಯ ಗೊತ್ತಿರಲಿ. ತುಂಬಾ ಚಳಿ ಆಗುತ್ತಿದೆ ಎಂದು ಹೇಳಿ ಅತಿಯಾದ ಬಿಸಿ ಬಿಸಿ ನೀರನ್ನು ದೀರ್ಘಕಾಲ ಮೈಮೇಲೆ ಹಾಕಿಕೊಳ್ಳುತ್ತಾ ಹೋದರೆ ದೇಹದಲ್ಲಿನ ಜೀವಕೋಶಗಳು ತಮ್ಮ ನೈಸರ್ಗಿಕವಾಗಿ ಸತ್ವಗಳನ್ನು ಕಳೆದುಕೊಂಡು ಹಾಳಾಗುತ್ತವೆ. ಅಷ್ಟೇ ಅಲ್ಲದೆ ತ್ವಚೆಯ ಸಮಸ್ಯೆಗಳು ಉಂಟಾಗಿ ಮುಂದೆ ಒಣಚರ್ಮ ಸಮಸ್ಯೆ ಕೂಡ ಕಾಡಬಹುದು. ನಾವು ಸ್ನಾನ ಮಾಡಿದ ನಂತರ ಮೈಯನ್ನು ಒರೆಸಿಕೊಳ್ಳಲು ಬಳಸುವ ಟವಲನ್ನು ಆಗಾಗ ಬದಲಿಸದೇ ಇರುವುದು. ಚರ್ಮದ ಆರೋಗ್ಯದ ದೃಷ್ಟಿಯಿಂದ ಒಬ್ಬರು ಬಳಸುವ ಟವಲನ್ನು ಮತ್ತೊಬ್ಬರು ತಪ್ಪಿಯೂ ಬಳಸಬಾರದು. ಅಷ್ಟೇ ಏಕೆ, ಬಳಸಿದ ಟವಲನ್ನು ಸ್ವತಃ ನಾವೇ ಹಲವು ದಿನಗಳ ಕಾಲ ಬಳಸುವ ಹಾಗಿಲ್ಲ. ಹಾಗಾಗಿ 2 ದಿನಕ್ಕೆ ಒಮ್ಮೆ ಆದರೂ ಕೂಡ ಟವಲನ್ನು ಬದಲಾಯಿಸಬೇಕು. ಈ ವಿಷಯ ಕೂಡ ನಿಮಗೆ ನೆನಪಿರಲಿ. ಇನ್ನು ಸ್ನಾನ ಮಾಡಿದ ನಂತರ ಮೈ ಒರೆಸಿಕೊಂಡು ಟವಲನ್ನು ಹಾಗೆ ಮಡಚಿ ಪಕ್ಕಕ್ಕೆ ಇಡುವ ಅಭ್ಯಾಸ ಇಟ್ಟುಕೊಳ್ಳಬೇಡಿ.
ಯಾಕೆಂದರೆ ಒದ್ದೆಯಾದ ಟವಲ್ ಕೆಟ್ಟ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳಿಗೆ ಅಭಿವೃದ್ಧಿಯಾಗಲು ದಾರಿ ಮಾಡಿಕೊಡುತ್ತದೆ. ಸ್ನಾನ ಮಾಡಿ ಮೈಕೈಯನ್ನು ಒರೆಸಿಕೊಂಡ ನಂತರ ಟವಲನ್ನು ಹೊರಗಡೆ ಬಿಸಿಲಿನಲ್ಲಿ ಒಣಗಲು ಹಾಕಿ. ಸ್ನಾನ ಮಾಡುವಾಗ ಬಳಸುವ ಮೈ ಉಜ್ಜುವ ಬ್ರಷ್ ಸ್ವಚ್ಛವಾಗಿರಲಿ. ಮೈಗೆಲ್ಲ ಸೋಪ್ ಹಾಕಿದ ನಂತರ ಮೈಯನ್ನು ತಿಕ್ಕಲು ಬಳಸುವ ಲೂಫಾ ಅಥವಾ ಬ್ರಷ್ನಲ್ಲಿ ನಿಮ್ಮ ದೇಹದ ಸಾಕಷ್ಟು ಸತ್ತ ಜೀವಕೋಶಗಳು ಮತ್ತು ಕೊಳೆಯ ಅಂಶ ಶೇಖರಣೆ ಆಗಿರುತ್ತದೆ. ಹಾಗಾಗಿ ಇದನ್ನು ಪದೇ ಪದೇ ಚೆನ್ನಾಗಿ ನೀರಿನಲ್ಲಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಲು ಇಡಬೇಕು. ಯಾಕೆಂದರೆ ನೀರಿನ ತಾಪಮಾನ ಇದರಲ್ಲಿ ಹೆಚ್ಚಾಗಿರುವುದರಿಂದ ಕೆಟ್ಟ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಕೂಡ ಇದರಲ್ಲಿ ಹೆಚ್ಚಾಗಿ ನಡೆಯುತ್ತದೆ. ಹಾಗಾಗಿ ಇದನ್ನು ಬಿಸಿಲಿನಲ್ಲಿ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಇರಲು ಬಿಡಿ. ಇನ್ನು ಸ್ನಾನ ಮಾಡುವಾಗ ಒಬ್ಬರು ಬಳಸುವ ಬ್ರಷನ್ನು ತಪ್ಪಿಯೂ ಮತ್ತೊಬ್ಬರು ಬಳಕೆ ಮಾಡಬಾರದು. ಸಾಧ್ಯವಾದರೆ ಪ್ರತಿ 2 ತಿಂಗಳಿಗೊಮ್ಮೆ ಹೊಸ ಬ್ರಷ್ ಖರೀದಿ ಮಾಡಿದರೆ ಉತ್ತಮ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿ ಆಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.